ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಸರ್, BMTC ನಾನ್ HKದು 2286 ಪೋಸ್ಟ್ ಇದೆ. ನಾನು ಮಾನ್ಯ ರಾಮಲಿಂಗಾರೆಡ್ಡಿ ಅಂದ್ರೆ ಸಚಿವರು, ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸರ್ ಮತ್ತೆ MD BMTC MD ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಕೈ ಮುಗಿ ಕೇಳ್ಕೊಂತೀನಿ. ವಿದ್ಯಾರ್ಥಿಗಳೆಲ್ಲ ಪಾಪ ಬೇರೆ ಬೇರೆ ಜಾಬ್, ಯಾವ್ದು ಜಾಬ್ ಇಲ್ದಿರಾ ಸುಮಾರು 1 ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿ, 4 ತಿಂಗಳಾಗಿದೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟು. ಫೈನಲ್ ಲಿಸ್ಟ್ ಬಿಟ್ಟು ಇವ್ರಿಗೆ ಆರ್ಡರ್ ಕಾಪಿ ಬಿಡಿ ಕೊಡಿ ಅಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಿದ್ವಿ. ಯಾಕೆ ಅಂತಂದ್ರೆ ಇದ್ರ ಜೊತೆನೆ ನೋಟಿಫಿಕೇಶನ್ ಆಗಿದ್ದು HK ನೋಟಿಫಿಕೇಶನ್ ಇದ್ರ ಜೊತೆ ಆಗಿದ್ದು. HKದು ಆರ್ಡರ್ ಕಾಪಿ ಕೊಟ್ಟು ಅವ್ರು ಆಲ್ರೆಡಿ 4 ತಿಂಗಳಿಂದ ವರ್ಕ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಸ್ಯಾಲರಿ ತಗೊಂತಾ ಇದಾರೆ. ಅವರು 2 ತಿಂಗಳು ಸ್ಯಾಲರಿ ಬಂದಿದೆ, 4 ತಿಂಗಳಿಂದ ವರ್ಕ್ ಮಾಡ್ತಿದ್ದಾರೆ. ದಯವಿಟ್ಟು ನಾನ್ HKದು ಹಂಗೆ ಅದೇ ರೀತಿ 2286 ಜನ ಅವ್ರ ಫ್ಯಾಮಿಲಿ ಇದೆ ಸರ್. ಯಾಕೆಂದ್ರೆ ಅವರು ಎಷ್ಟು ಕಷ್ಟಪಟ್ಟು ಅವ್ರು ಏನ್ ಸುಮ್ನೆ ಡೈರೆಕ್ಟ್ ಎಕ್ಸಾಮ್ಸ್ ಕೊಟ್ಟಿಲ್ಲ. ಏನಂದ್ರೆ ತಗೊಳ್ಳಿ ನಿಮಗೆ ಒಂದು ಜಾಬ್ ಕೊಡಿ ಅಂತ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಎಕ್ಸಾಮ್ಸ್ ಬರ್ದಿದ್ದಾರೆ, ಎಕ್ಸಾಮ್ಸ್ ಕ್ವಾಲಿಫೈ ಆಗಿದೆ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ರೆ ಫೈನಲ್ ಲಿಸ್ಟ್ ಬಿಡಿ ಅಂತ ಕೇಳ್ತಾ ಇದ್ವಿ ನಾವು. ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಟ್ರೆ ಎಷ್ಟೋ ಬಡವರು ಇದ್ದಾರೆ, ರೈತರ ಮಕ್ಕಳಿದ್ದಾರೆ, ಹಿಂದುಳಿದ ಮಕ್ಕಳಿದ್ದಾರೆ. ಅವರಿಗೆಲ್ಲ ಇವತ್ತಿನ ದಿನ ಒಂದು BMTCಯಲ್ಲಿ ಜಾಬ್ ತಗೊಳೋದ್ರಿಂದ ಅವ್ರ ಮನೆ ಸಂಸಾರ ಆಗಿರ್ಬೋದು, ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆಗಿಲ್ಲ, ಯಾಕೆಂದ್ರೆ ಏಜ್ ಭಾರ ಆಗ್ತಾ ಇದೆ. ಮತ್ತೆ ಈ ಒಂದು ನೋಟಿಫಿಕೇಶನ್ ಬಿಟ್ರೆ ಬೇರೆ ಯಾವ ನೋಟಿಫಿಕೇಶನ್ ಎಕ್ಸಾಮ್ಸ್ ಬರೆಯೋದಕ್ಕೆ ಅವರಿಗೆ ಅವಕಾಶನೇ ಇಲ್ಲ. ಏಜ್ ಕ್ರಾಸ್ ಆಗಿದೆ, ಏಜ್ ಕ್ರೈಟೀರಿಯಾ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತಾದ್ಮೇಲೆ ಇದೊಂದೇ ಅಂತಲ್ಲ ಸರ್, ಇವಾಗ ಯಾವುದೇ ಬೇರೆ ನೋಟಿಫಿಕೇಶನ್ ಇಲ್ಲ. ಪಾಪ ಅವ್ರು ಓದ್ಕೊಬೇಕಂತಂದ್ರೆ ಬೇರೆ ಎಕ್ಸಾಮ್ಸ್ ಬರೆಯೋದಕ್ಕೂ ಅವರಿಗೆ ಏಜ್ ಕ್ರಾಸ್ ಆಗಿರುತ್ತೆ. ಈ ಒಂದು BMTCದು ಆದಷ್ಟು ಬೇಗ ಈ ಒಂದು ವಾರದಲ್ಲಿ ಅವರಿಗೆ ಆದೇಶ ಪತ್ರ ನೀಡಿ ಅಂತ ಕೇಳ್ತಾ ಇದೀವಿ ಸರ್. ಆದೇಶ ಪತ್ರ ಏನಾದ್ರು ಒಂದು ವಾರದಲ್ಲಿ ಇಲ್ಲ ಮ್ಯಾಕ್ಸಿಮಮ್ 15 ದಿನದಲ್ಲಿ ಅವ್ರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಾವು 2286 ಜನ ಏನ್ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಅವ್ರ ಫ್ಯಾಮಿಲಿನೂ ಕರೆಸ್ತೀವಿ ಸರ್. ಸುಮಾರು 5,000 ಆಗ್ಲಿ 10,000 ಜನ ಆಗ್ಲಿ ನಾವು BMTC ಏನಿದೆ ಶಾಂತಿನಗರ ಹೆಡ್ ಕ್ವಾರ್ಟರ್, ಆ BMTC ಹೆಡ್ ಕ್ವಾರ್ಟರ್ಗೆ ಎಲ್ಲಾರನ್ನೂ ಸೇರಿಸಿ ಒಂದ್ ಕಡೆ ನಾವು ಅದನ್ನ ಮುತ್ತಿಗೆ ಹಾಕ್ಬೇಕಾಗುತ್ತೆ. ಅಲ್ಲಿ ತನಕ ಹೋಗೋದ್ ಬೇಡ. ಯಾಕೆಂದ್ರೆ ನಾವು ಶಾಂತಿಯುತವಾಗಿ ಅವ್ರನ್ನ ನಾವು ಕೈ ಮುಗಿ ಕೇಳ್ಕೊಂತ ಇದೀವಿ. ಅವ್ರಿಗೆ ಇನ್ನೂ ಧಿಕ್ಕಾರನೂ ಕೂಗ್ತಾ ಇಲ್ಲ, BMTCಗಾಗಿರ್ಬೋದು ಸರ್ಕಾರಕ್ಕೆ ಇರ್ಬೋದು. ಯಾಕೆ ಅಂತಂದ್ರೆ ವಿ ಆರ್ ಶಾಂತಿಯುತವಾಗಿ ನಾವು ಅವ್ರದ್ದೇನ್ ಕಷ್ಟ ಇದೆ, ಅವ್ರ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸಿ ಅಂತ ಹೇಳಿ ಎಲ್ಲರಿಗೂ ಒಂದು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ತಾಳ್ಮೆ ಅನ್ನೋದು ಇರುತ್ತೆ. ಆ ತಾಳ್ಮೆ ಕಳ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ. ಯಾಕೆಂದ್ರೆ ಸರ್ಕಾರ ಆಗಿರ್ಬೋದು, BMTC MD ಆಗಿರ್ಬೋದು, BMTC ಸಂಸ್ಥೆ ಇರ್ಬೋದು, ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೆ ಎದುರಾಕೊಂಡ್ ಹೋಗ್ಬಿಡಿ. ಯಾಕೆಂದ್ರೆ ನಾವು ಲಾಸ್ಟ್ ಟೈಮ್ ಹೋದಾಗ 1 ತಿಂಗಳಾಯ್ತು ಸರ್, 1 ತಿಂಗಳು ಮುಂಚೆ ಹೋಗಿದ್ವಿ. ಅವ್ರು ಏಪ್ರಿಲ್ ಅಲ್ಲ ಎಲ್ಲಾ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದು ಮಾರ್ಚ್ ಅಲ್ಲಿ ಮುಗಿಸ್ತೀನಿ, ಮಾರ್ಚ್ ಏಪ್ರಿಲ್ 2 ತಿಂಗಳಲ್ಲಿ ಕಂಪ್ಲೀಟ್ ಎಲ್ಲಾ ಪ್ರೊಸೆಸ್ ಆಗುತ್ತೆ, ಅವರು ಎಲ್ಲ ಜಾಬ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರು. ಆದ್ರೆ ಅವ್ರು ಮಾತ್ರ ಏನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿಲ್ಲ. ಆ ಉದ್ದೇಶವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರೋದು. ನಾವು ಡೈರೆಕ್ಟ್ ಬಂದ್ ಪ್ರತಿಭಟನೆ ಮಾಡ್ತಾ ಇಲ್ಲ ಸರ್. ಅವ್ರಿಗೆ ಹೋಗ್ಬಿಟ್ಟು ಸಾಕಷ್ಟು ಮನವಿ ಮಾಡ್ಕೊಂಡಿದೀವಿ, ಸಾಕಷ್ಟು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದೀವಿ, ಅವ್ರು ಕೇಳ್ಕೊಂಡಿದೀವಿ. ಈ ತರ ತುಂಬಾ ಕಷ್ಟ ಇದೆ ವಿದ್ಯಾರ್ಥಿಗಳಿಗೆ, ದಯವಿಟ್ಟು ಇದು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಮನವಿಗೆ ಇದುವರೆಗೂ ಸ್ಪಂದಿಸಿಲ್ಲ. ಅದಕ್ಕಾಗಿ ಇವರಿಗೆ ಆದಷ್ಟು ಬೇಗ ನೆಕ್ಸ್ಟ್ 15 ದಿನದಲ್ಲಿ ಈ ಕೂಡಲೇ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸರ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅಷ್ಟೇ. ಯಾಕೆಂದ್ರೆ BMTC MD ಅವರು ಕೇಳಿದ್ರೆ, ಅಲ್ಲಿ ರೆಕ್ರೂಟ್ಮೆಂಟ್ ಹೆಡ್ ಮತ್ತೆ MD ಅವ್ರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸರ್ಕಾರ ಮಾನ್ಯ ಮಿನಿಸ್ಟರ್ಸ್ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ರೆ ನಾವು ನಾಳೆನೇ ಲಿಸ್ಟ್ ಬಿಡ್ತೀವಿ, ಅವ್ರಿಗೆ ಆದೇಶ ಪತ್ರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆದ್ರೆ ಇವ್ರಿಗೆ ಆದೇಶ ಪತ್ರ ಕೊಡೋದಕ್ಕೆ ಏನ್ ಕಾರಣ, ಏನ್ ರೀಸನ್ ಇದೆ ಹೇಳಿ? ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಈಗ ಬೇರೆ ಸೇಮ್ ಇದ್ರ ಜೊತೆ ರೆಕ್ರೂಟ್ಮೆಂಟ್ ಇದೊಂಥರ ಡಿಸ್ಕ್ರಿಮಿನೇಷನ್ ಅಲ್ವಾ? ಒಬ್ರಿಗೆ ಆರ್ಡರ್ ಕಾಪಿ ಕೊಡೋದು, ಇನ್ನೊಬ್ರಿಗೆ ಆರ್ಡರ್ ಕಾಪಿ ಕೊಡದೇ ಇರೋದು, ಇವರಿಗೂ ಕಷ್ಟ ಇರುತ್ತಲ್ಲ ಸರ್. ಪ್ರೋಸೆಸ್ ಅಂತ ಕಂಪ್ಲೀಟ್ ಮಾಡ್ಲಿಲ್ಲ, ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ಬೇಕು. ರೈಟ್ ಟು ಈಕ್ವಾಲಿಟಿ ಎಲ್ಲಿದೆ ಸರ್? ಆರ್ಟಿಕಲ್ 14 ಬರೀ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ರೆ ಅಲ್ಲ, ಪ್ರಾಕ್ಟಿಕಲ್ ಇರಬೇಕು. ನೀವು ಮಾಡೋ ಒಂದು ಪ್ರತಿಯೊಂದು ವಿಚಾರನು ಯಾವ್ದು IAS ಆಫೀಸರ್ ಅಂತ ಹೇಳ್ತೀರಾ, MD ಆಗಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಗ್ರಾಸ್ ರೂಟ್ ಲೆವೆಲ್ಗೆ ತಲುಪಬೇಕು. ಅವರು ಕಷ್ಟಪಟ್ಟು ಎಕ್ಸಾಮ್ ಬರ್ದಿರೋದು. ನನಗೂ ಎಷ್ಟೋ ವಿಚಾರ ಬಂತು ಸರ್ ಅಲ್ಲಿ ಅವ್ರೋಗ ಭೇಟಿ ಮಾಡಿದಾಗ. ಏನಂತಂದ್ರೆ ಎಷ್ಟೋ ಮಿನಿಸ್ಟರ್ ಫೋನ್ ಮಾಡಿದ್ರಂತೆ BMTC ನನಗೂ ಒಂದಷ್ಟು ಪೋಸ್ಟ್ ಡೈರೆಕ್ಟ್ ಎಂಟ್ರಿ ಕೊಡೋದಕ್ಕೆ, ಅಂದ್ರೆ ಬ್ಯಾಕ್ ಡೋರ್ ಇಂದ. ಆದ್ರೆ ಯಾವ್ದೇ ರೀತಿ ಒಂದೇ ಒಂದು ಪೋಸ್ಟ್ ಇವರು ಸೇಲ್ ಮಾಡಕ್ ಆಗಲ್ಲ ಸರ್. ಯಾಕೆ ಅಂತಂದ್ರೆ ಪ್ರಾಮಾಣಿಕ ಪ್ರತಿಯೊಬ್ಬರದ್ದು ಸ್ಕೋರ್ ಲಿಸ್ಟ್ ಇದೆ. ಸ್ಕೋರ್ ಲಿಸ್ಟ್ ಇರೋದ್ರಿಂದ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ ಅಂತ ಆಲ್ರೆಡಿ ಎವ್ರಿಬಡಿ ಎಲ್ಲರಿಗೂ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿರ್ಬೇಕಾದ್ರೆ ನೀವು ಯಾವ ಮಿನಿಸ್ಟರ್ಸ್ ಹೇಳಿ, ಯಾವ CM ಹೇಳಿದ್ರು ಯಾರು ಒಂದು ಪೋಸ್ಟ್ ಎಕ್ಸ್ಟ್ರಾ ಬಂದು ಪರ್ಸನ್ ಅದ್ರೊಳಗಡೆ ಕುತ್ಕೊಳಕ್ಕಾಗಲ್ಲ, BMTC ಜಾಬ್ ತಗೊಳಕ್ಕಾಗಲ್ಲ. ನನಗೂ ಎಷ್ಟೊಂದ್ ಜನ ಕೇಳಿದ್ರೆ ನಾನು
ಕೇಳಿದೀನಿ ಅದು ಆ ವಿಚಾರನ. ಡಾಕ್ಟರ್ ಪೋಸ್ಟ್ ಮತ್ತೆ ಡ್ರೈವರ್ ಪೋಸ್ಟ್ ಸಿಗುತ್ತೆ, ದುಡ್ಡು ಕೊಟ್ರೆ ಸಿಗುತ್ತೆ ಅಂತ ಇಷ್ಟು ದಿನ ಏನೋ ಗೊತ್ತಿಲ್ಲ, ಇಷ್ಟು ದಿನ ಸಿಕ್ತಿತ್ತು ಅದು. ಬಟ್ ಆದ್ರೆ ಇನ್ನು ಮುಂದೆ ಯಾಕೆಂದ್ರೆ ನಾವು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಎಲ್ಲೇ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರು ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಮತ್ತೆ ಅವ್ರ ಕಂಬಿ ಎಣಿಸ್ಬೇಕಾಗುತ್ತೆ. ನಾನು ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವುದೇ ವಿದ್ಯಾರ್ಥಿಗಳು ಇರ್ಬೋದು, ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ ಜಾಬ್ ತಗೊಳ್ಳಿ. ಯಾಕೆಂದ್ರೆ ಕಷ್ಟಪಟ್ಟವ್ರಿಗೆ ನೀವು ಅನ್ಯಾಯ ಮಾಡಕ್ ಹೋಗ್ಬಿಡಿ. ನೀವು ಆತರ ಅನ್ಯಾಯ ಮಾಡೋದಾದ್ರೆ ಕರ್ಮ ಅನ್ನೋದಿದೆಯಲ್ಲ ಅದು ಬಿಡಲ್ಲ. ಅದ್ರಲ್ಲೂ ನಮ್ಮ ಸಂಘಟನೆ ಅಂತೂ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಯಾಕೆಂದ್ರೆ ಪ್ರತಿಯೊಂದು ಮಿನಿಸ್ಟರ್ಸ್ ಇರ್ಬೋದು, ಎಲ್ಲೇ MLA ಇರ್ಬೋದು, ಮಧ್ಯವರ್ತಿಗಳು ಇದಾರಲ್ಲ, ಅಲ್ಲೆಲ್ಲಾ ವಿದ್ಯಾರ್ಥಿಗಳು ಎಲ್ಲ ಗೊತ್ತಿರೋ ವಿದ್ಯಾರ್ಥಿಗಳೇ. ಅವ್ರು ನಮಗೆ ಎಲ್ಲಾ ಮಾಹಿತಿನೂ ತಿಳಿಸ್ತಾರೆ. ಬರೀ ಅದೊಂದೇ BMTC ಇಂದಲ್ಲ, ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ನಾನು ಹೇಳ್ತಾ ಇದೀನಿ, ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ನಮಗೆ ಮಾಹಿತಿ ಬರುತ್ತೆ. ಅದು ನಾವಂತೂ ಸುಮ್ನೆ ಕುತ್ಕೊಂಡಿರಲ್ಲ. ನಿಮ್ ವಿರುದ್ಧ ನಾವು ಕ್ರಮ ತಗೊಂತೀವಿ. ದಯವಿಟ್ಟು ಯಾವುದೇ ಆಗ್ಲಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕಂತಾನೆ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾನು ಮಾನ್ಯ ರಾಮಲಿಂಗಾರೆಡ್ಡಿ ಸಚಿವರು ರಾಮಲಿಂಗಾರೆಡ್ಡಿ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಹೇಳೋದಿಷ್ಟೇ, ನೀವು ಈ ಕೂಡಲೇ BMTCಗೆ ಡೈರೆಕ್ಷನ್ ಕೊಡಿ. ಈ ಒಂದು ವಾರ 10 ದಿನದಲ್ಲಿ ಒಂದ್ ವೀಕ್ ಇಲ್ಲ 15 ಡೇಸ್ ಒಳಗಡೆ ಅವ್ರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ. ಯಾಕೆಂದ್ರೆ ಮತ್ತೆ ಈ ಒಂದು ಇಷ್ಟು 100 ಜನ ಬಂದಿದ್ದಾರೆ ಇವತ್ತು, ನೆಕ್ಸ್ಟ್ 1000 ಜನ ಸಂಖ್ಯೆಯಲ್ಲಿ ಬರ್ತಾರೆ. ಅದು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಶಾಂತಿಯುತವಾಗಿ ಮಾಡಿದೀವಿ. ಮತ್ತೆ ನಾವು BMTC ಹೆಡ್ ಕ್ವಾರ್ಟರ್ ಅಲ್ಲಿ ಹೋಗಿ ನಾವು ಶಾಂತಿನಗರ ಅಲ್ಲಿ ನಾವು ಮುತ್ತಿಗೆ ಹಾಕ್ಬೇಕಾಗುತ್ತೆ. ನಾನ್-HK ವಿದ್ಯಾರ್ಥಿಗಳಾದಂತಹ ನಾವೆಲ್ಲರೂ HK ಮತ್ತು ನಾನ್-HK ದವರಿಗೆ ನೋಟಿಫಿಕೇಶನ್ ಒಂದೇ ಸತಿ ಆದ್ರೂ HK ದವರಿಗೆ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ. ನಾವು ತುಂಬಾ ಕಷ್ಟ ಪಡ್ತಿದ್ವಿ. ನಮಗೆ ಮಕ್ಕಳಿದ್ದಾರೆ, ನಾವು ಊರಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ. ಬಟ್ ಇವಾಗ ಎಲ್ಲ ಅಡ್ಮಿಷನ್ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಮಂತ್ ಇದ್ದ ಸ್ಕೂಲ್ ಅಡ್ಮಿಷನ್ ಆಗುತ್ತೆ ಹುಡುಗರಿಗೆ. ನಾವು ಅಲ್ಲಿ ಎಲ್ಲ ಅಡ್ಮಿಷನ್ ಮಾಡಿಸ್ಬೇಕಂತ ಗೊತ್ತಾಗ್ತಿಲ್ಲ. ಮತ್ತೆ ನಾವು ಗಂಡನ ಮನೆಗೂ ಇರಕ್ಕಾಗದೆ, ಅತ್ತೆ ಮನೆಗೂ ಇರಕ್ಕಾಗದೆ ನಾವು ಅಲ್ದಾಡ್ತಿದೀವಿ. ದಯಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನೀವು ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತಿದೀವಿ. ಮಕ್ಕಳ ಮುಂದಿನ ಭವಿಷ್ಯನಾದ್ರೂ ನೋಡ್ಬಿಟ್ಟು ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂತಾ ಇದ್ದೀವಿ. HK ಅವ್ರಿಗೆ ಅಪಾಯಿಂಟ್ ಮಾಡಿ 3 ತಿಂಗಳಾಯ್ತು. ನಮ್ಗೆ ಇನ್ನ ನಾನ್-HK ಅವ್ರಿಗೆ 4 ತಿಂಗಳಾದ್ರೂ ಅಪಾಯಿಂಟ್ ಕೊಟ್ಟಿಲ್ಲ. ನಾವು ಆಲ್ರೆಡಿ ಮಾಡ್ತಾ ಇದ್ವಿ ಎಲ್ಲಾ ಕೆಲಸಗಳನ್ನ ಬಿಟ್ಟು 4 ತಿಂಗಳು 5 ತಿಂಗಳು ಮನೆಗಿದೀವಿ. ಈಗ ಮನೆ ಬಾಡ್ಗೆನೂ ಕಟ್ಟಕ್ ಆಗ್ತಿಲ್ಲ, ಏನಿಲ್ಲ. ಹೆಂಗ್ ನಾವ್ ಜೀವನ ಮಾಡ್ಬೇಕು? ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೀವಿ. ಇವಾಗ ಹುಡುಗರು ಮನೆ ಸಂಸಾರ ಆ ಕಡೆನೂ ನೋಡಕ್ ಆಗ್ತಿಲ್ಲ, ಅತ್ತೆ ಮನೇನು ನೋಡಕ್ ಆಗ್ತಿಲ್ಲ, ಗಂಡನ ಮನೆಗೂ ಇರಕ್ ಆಗ್ತಾ ಇಲ್ಲ. ಎಲ್ಲ ಅತ್ತನೇ ಅವರು ಬೈತಾರೆ, ಯಾಕೆ ಮನೆ ಇಲ್ಲಿ ತವ್ರ ಮನೆಗೆ ಹೋದ್ರೆ ತವ್ರ ಮನೇಲಿ ಬೈತಾರೆ, ಗಂಡನ ಮನೆಗಿದ್ರೆ ಅವರು ಬೈತಾರೆ, ಮನೆಗಿದ್ಯಾ ಕೆಲ್ಸಕ್ಕೆ ಹೋಗಲ್ಲ ಯಾಕೆ ಅಂತ. ನಾವೇನ್ ಹೇಳ್ಬೇಕು ಸರ್? ನೀವಾದ್ರೂ ನಮ್ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ ಸರ್. ಲಾಸ್ಟ್ ನವೆಂಬರ್ ನಲ್ಲಿ ಎಕ್ಸಾಮ್ ನಡೆದಿತ್ತು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಅದು ಜನವರಿನಲ್ಲಿ ಪ್ರೊವಿಷನಲ್ ಲೀಸ್ಟ್ ಬಿಟ್ಟಿದ್ದಾರೆ. ಇದಕ್ ಮೊದಲು ನಾವು ಪ್ರೈವೇಟ್ ಜಾಬ್ ಗಳಲ್ಲಿ ಕೆಲಸ ಮಾಡ್ತಿದ್ದು, ಇನ್ ಪ್ರೊವಿಷನಲ್ ಲೀಸ್ಟ್ ಆಗಿದೆ ಅಂದ್ಬಿಟ್ಟು ನಾವು ಜಾಬ್ ಬಿಟ್ಟಿದೀವಿ. ರಿಸೈನ್ ಮಾಡಿ ಈಗಾಗಲೇ 3 ತಿಂಗಳಾಗಿದೆ. ಇನ್ನೂ 3 ತಿಂಗಳು ಲೇಟ್ ಆದ್ರೆ ಅರ್ಧ ವರ್ಷ ನಾವು ಮನೇಲಿ ಇದ್ದಂಗ ಆಗುತ್ತೆ. ನಮಗ್ ಮಕ್ಳಿದ್ದಾರೆ, ಸ್ವಂತ ಮನೆಗಳಿಲ್ಲ, ನಮ್ದು ಬೇರೆ ಡಿಸ್ಟ್ರಿಕ್ಟ್ ಗಳಿಂದ ಬಂದಿರೋದು. ಇಲ್ಲಿ 2000 ಜನ ಏನಿದ್ದಾರೆ ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಬೇಗ ಕೊಡ್ಲಿ ಅಂತೇಳಿ ನಾನು ಕೇಳ್ಕೊಂತಾ ಇದ್ದೀನಿ. ಯಾಕಂದ್ರೆ ನಂದು BA B.Ed ಆಗಿದೆ. ಈ ಶಿಕ್ಷಕರು ಕಾಲ್ ಫಾರ್ ಮಾಡ್ತಾರೆ ಅಂತೇಳಿ ನೋಡ್ದೆ, ಬಟ್ ಆಗ್ಲಿಲ್ಲ, ಈ ಕಾಲ್ ಫಾರ್ಮೇ ಮಾಡ್ಲಿಲ್ಲ. ಸೊ ಯಾವ್ದು ಸಿಗುತ್ತೋ ಅದಕ್ಕೇನೆ ನಾನು ಜಾಬ್ಗೆ ಅಪ್ಲೈ ಮಾಡಿ ಜಾಬ್ ತಗೋಣ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡಿ ಎಕ್ಸಾಮ್ ಬರೆದ್ರೆ ನೋಡಿದ್ರೆ ಈ ರೀತಿ ಮಾಡ್ಕೊಂಡ್ ಕುತ್ಕೊಂಡ್ರೆ ತುಂಬಾ ಬೇಜಾರಾಗ್ತಾ ಇದೆ. ಒಂದ್ ಕಡೆ ಕೆಲ್ಸನೂ ಇಲ್ಲ, ಒಂದ್ ಕಡೆ ಮನೆ ಕುತ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಬೇಗ ನಮ್ಗೆ ಆರ್ಡರ್ ಕಾಪಿ ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಾ ಇದ್ದೀನಿ.